ಓಂ ಓಂ. ನಾನು ನಿಮ್ಮ ಮನೆಯಲ್ಲಿಲ್ಲವೆಂದು ಯಾರು ಹೇಳಿದ್ದು? ಭಕ್ತರು ಭಗವಂತನನ್ನು ಬಿಟ್ಟು ಹೋಗಬಹುದು, ಆದರೆ ಭಗವಂತ ಎಂದಿಗೂ ತನ್ನ ಭಕ್ತರ ಜೊತೆಗೆ ಇರುತ್ತಾನೆ. ಪ್ರಭು ನಮ್ಮ ಹತ್ರನೇ ಇದ್ದಾನೆ. ಬನ್ನಿ ಬನ್ನಿ, ಎಲ್ಲ ಹೋಗೋಣ, ನಡೀರಿ. ಕೃಷ್ಣ ಪಕ್ಷ, ಭಾದ್ರಪದ ಮಾಸ, ದ್ವಿತೀಯ ಅಷ್ಟಮಿಯ ಜೊತೆಗೆ ರೋಹಿಣಿ ನಕ್ಷತ್ರ. ಮತ್ತಿದು ಅರ್ಧರಾತ್ರಿಯ ಸಮಯವೂ ಆಗಿದೆ. ಅಂದರೆ ನಾನು ಭೂತಕಾಲಕ್ಕೆ ಬಂದಿರುವೆ. ಇದು ಸಂಭವ ಸಾಧ್ಯವೇ? ಇದೇನಾದರೂ ನನ್ನ ಕನಸೇ? ಮಾವನವರೇ, ನನ್ನ ಜೀವನದಲ್ಲೇ ಬಹು ಸುಂದರವಾದ ಉಡುಗೊರೆ ನೀಡಿದ್ದೀರಿ ನೀವು ನನಗೆ. ಈಗ ನಾನು ವಿಷ್ಣುವಿನ ಆ ಅವತಾರದ ಆ ಬಾಲಕನ ಹತ್ಯೆ ಮಾಡಿ ನನ್ನ ತಪ್ಪು ಸರಿಪಡಿಸುತ್ತೇನೆ. ಮನ ಖುಷಿ ಖುಷಿ ಖುಷಿಯಲ್ಲಿ ತೇಲುತ್ತಿದೆ. ಕೃಷ್ಣ ಕೃಷ್ಣ ಕಣ್ಣು ತೆರೆಯಿರಿ ಪ್ರಭು. ಕಣ್ ತೆರೀರಿ ಪ್ರಭು. ಪ್ರಭು, ಕಣ್ಬಿಡಿ ಪ್ರಭು. ಅಯ್ಯೋ, ನೀವೆಲ್ಲ ಇದೇನ್ ಹೇಳ್ತಿದ್ದೀರಾ? ನಾನ್ ನಿಮ್ಮೆಲ್ರಿಗೂ ಕೃಷ್ಣ ಅಷ್ಟೇ, ಪ್ರಭು ಅಲ್ಲ. ನಾರಾಯಣನ್ ಪ್ರತಿಮೆಯಲ್ಲಿ ನಿಮ್ ಸ್ವರೂಪನ ನಾವ್ ಎಲ್ರೂ ನಮ್ ಕಣ್ಣಾರೆ ನೋಡಿದ್ವಿ. ಈಗ ನನ್ಗೆ ಅರ್ಥ ಆಯ್ತು ನಿಮ್ಗೆಲ್ಲ ಈ ಭ್ರಮೆ ಯಾಕಾಯ್ತಂತ. ಅಮ್ಮ ಹೇಳ್ತಾಳೆ, ಯಾರ್ ನಮ್ ಹೃದಯದಲ್ಲಿ ಇರ್ತಾರೋ ನಾವು ಅವ್ರನ್ನೇ ದೇವ್ರ ರೂಪದಲ್ಲಿ ನೋಡ್ತೀವಂತೆ. ಅದೇ ಈಗ ನಿಮ್ಗೂ ಕೂಡ ಆಗಿದೆ. ನಿಮ್ಗೆಲ್ಲ ನನ್ ಮೇಲೆ ಎಷ್ಟು ಪ್ರೀತಿ ಅಂದ್ರಿ, ಇಷ್ಟು ಪ್ರೀತಿ ಮಾಡ್ತೀರಂದ್ರಿ. ನೀವೆಲ್ಲ ನಾರಾಯಣನ ಮೂರ್ತಿಲೂ ಕೂಡ ನನ್ನನ್ನೇ ನೋಡಿದ್ರಿ. ಅನರ್ಥ ಆಗೋಯ್ತು, ಅನರ್ಥ ಆಗೋಯ್ತು, ಮಹಾನರ್ಥ ಆಗೋಯ್ತು, ಅನರ್ಥ ಆಗೋಯ್ತು, ಅನರ್ಥ ಆಗೋಯ್ತು, ಮಹಾನರ್ಥ ಆಗೋಯ್ತು, ಅನರ್ಥ ಆಗೋಯ್ತು, ಅನರ್ಥ ಆಗೋಯ್ತು, ಮಹಾನರ್ಥ ಆಗೋಯ್ತು. ನೀನ್ ಎಲ್ಲದನ್ನು ಮುಗಿಸ್ಬಿಟ್ಟೇನಂದ. ನೀನ್ ಮಾಡಿದ ಪಾಪಕ್ಕೆ ನಿಮ್ಗಳ ಭಗವಂತನ ಕಿತ್ಕೊಂಡಿದ್ದು. ಈಗ ನಮ್ಮೇಲೂ ಭಗವಂತ ಕೋಪ ಮಾಡ್ಕೊಂಡಿದ್ದಾನೆ. ಶಾಸ್ತ್ರಿಗಳೇ, ನಮ್ ಭಗವಂತ ಅಂತೂ ನಮ್ ಜೊತೆಲೇ ಇದ್ದಾನೆ. ಆದ್ರೆ ನಿಮ್ಗೆಲ್ಲ ಭಗವಂತ ಇರು
ಅರಿವೇ ಆಗ್ತಿಲ್ವಲ್ಲ. ಎಲ್ಲವೋ ಅಧಿಕ ಪ್ರಸಂಗಿ, ಆ ಭಗವಂತ ನಮ್ಮ ಹತ್ರನೇ ಇಲ್ದೇ ಇದ್ರೆ ಈ ಜಗತ್ತಲ್ಲಿ ಯಾರ ಹತ್ರನೋ ಇರ್ತಾನೆ. ಶಾಸ್ತ್ರಿಗಳೇ, ನಿಮ್ಗೇನಾದ್ರೂ ಭಗವಂತ ಇರೋ ಅರಿವಾಗಿದ್ರಿ ನೀವ್ಯಾಕೆ ಇಷ್ಟು ಭಯ ಪಡ್ತಿದ್ದೀರಾ? ಹುಡುಗ, ನಮ್ಗೆಲ್ಲ ಭಯ ಆಗಿರೋದು ಯಾಕಂದ್ರೆ ನಿಮ್ಮ ಮನೆಗಳಿಂದ ಭಗವಂತನ ಮೂರ್ತಿನ ನಾವು ತಗೊಂಡ್ ಹೋದ್ರೆ ನಿಮ್ಮ ಅಧರ್ಮದಿಂದಾಗಿ ನಮ್ಮ ಮನೆಗಳಿಂದನೂ ಅದೃಶ್ಯ ಆಗಿದೆ. ಶಾಸ್ತ್ರಿಗಳೇ, ನೀವು ನಮ್ಮ ಮನೆಗಳಿಂದ ನಮ್ ಭಗವಂತನ ಯಾವಾಗ ತಗೊಂಡೋದ್ರಿ ಹೇಳಿ? ನಮ್ ಭಗವಂತ ಅಂತೂ ನಮ್ಮ ಮನೆಯಲ್ಲಿ ಕ್ಷೇಮವಾಗಿದ್ದಾನೆ. ಇದು ಹೇಗಾಗೋಕ್ ಸಾಧ್ಯ? ಶಾಸ್ತ್ರಿಗಳೇ, ನಿಮ್ಗೆಲ್ಲ ನಂಬಿಕೆ ಬರ್ತಿದ್ರಿ ನೀವೇ ಸ್ವತಃ ನಮ್ಮ ಮನೆಗಳಲ್ಲಿ ಬಂದ್ ನೋಡಿ. ಹೋಗಿ ನೋಡ್ಕೊಂಡ್ ಬನ್ನಿ. ನಾನು ಬರುತ್ತಿದ್ದೇನೆ ನನ್ನ ಪ್ರೀತಿಯ ಸೋದರಿ, ನಿನ್ನ 8ನೆಯ ಸಂತಾನವನ್ನು ನಿನ್ನಿಂದ ಪಡೆದು. ಗಾಢ ನಿದ್ರೆ ಹೀಗೆ ಕಾಯುತ್ತಾರೆ ಕಾವಲನ್ನು. ಸೋದರಿ, ನಿನ್ನ ಪುತ್ರನನ್ನು ನನ್ನ ಕೈಗಳಿಂದ ಎತ್ತಿ ಎತ್ತಿ ಆಡಿಸಲು ಪೂತನಿ ಆ ದಿನವೂ ನಿದ್ರಿಸಿದ್ದಳು. ಅಂದರೆ ನನ್ನ ಅಳಿಯನ ಜನನವಾಯಿತೆ. ಆ ವಂಚಕ ಅವನನ್ನು ಕಾಪಾಡಲು ಪ್ರಯತ್ನಿಸುವ ಮೊದಲೇ ನಾನು ಅವನನ್ನು ಹಿಡಿಯಬೇಕು. ಸಾವಧಾನ ಅಳಿಯ, ಎಲ್ಲೂ ಹೋಗಬೇಡ, ನಿನ್ನ ಮಾವ ಬರುತ್ತಿದ್ದಾನೆ ನಿನ್ನ ಅಂತ್ಯ ಮಾಡಲು. ವಿಧಾತ, ಇದು ನನ್ನ 8ನೆಯ ಸಂತಾನ ಮತ್ತು ನಿನ್ನ ಆಕಾಶವಾಣಿ ಅನುಸಾರವಾಗಿ ಇದೇ ಕಂಸನ ಮೃತ್ಯುವಿಗೆ ಕಾರಣ. ಕಾಲಚಕ್ರದಿಂದ ಅತೀಕಕ್ಕೆ ನಡೆದು ಪಾಪಿ ಕಂಸ ಏನೇ ಮಾಡಿದರೂ ಅದರ ಪ್ರಭಾವ ವರ್ತಮಾನದ ಮೇಲಾಗುತ್ತದೆ. ಒಮ್ಮೆ ಅವನು ತನ್ನ ಉದ್ದೇಶದಲ್ಲಿ ಸಫಲನಾಗಿ ಬಿಟ್ಟರೆ, ಒಮ್ಮೆ ಕಾಲಚಕ್ರದಲ್ಲಿ ನಡೆದು ಅವನು ಬಾಲಕೃಷ್ಣನ ಹತ್ಯೆ ಮಾಡಿದರೆ, ಆಗ ವರ್ತಮಾನದಲ್ಲೂ ಕೃಷ್ಣ ಇಲ್ಲ ಇಲ್ಲ ಹೀಗಾಗಬಾರದು, ಹೀಗಾಗಕೂಡದು. ಚಕ್ರಧಾರಿ, ಇಂದು ನಾನು ನಿನ್ನ ಎಲ್ಲ ಆಕಾಶವಾಣಿಗಳನ್ನು ಮಿಥ್ಯವನ್ನಾಗಿ ಮಾಡುತ್ತೇನೆ. ಶೀಘ್ರವಾಗಿ ಹೋಗು ಅಳಿಯ. ಈ ಸಮಯದಲ್ಲಿ ಬಾಲಕ ಕಾರಾಗೃಹದಲ್ಲೇ ಇದ್ದಾನೆ. ಹತ್ಯೆ ಮಾಡು ಅವನನ್ನ. ಬದಲಾಯಿಸು ಸಂಪೂರ್ಣ ಸೃಷ್ಟಿಯ ನಿಯತಿಯನ್ನು. ಬದಲಾಯಿಸು ಅಳಿಯ, ವರ್ತಮಾನ ಮತ್ತು ಭವಿಷ್ಯವನ್ನು. ಶಾಸ್ತ್ರಿಗಳೇ, ಬಾಲಕ ಸತ್ಯ ಹೇಳ್ತಿದ್ದಾನೆ. ಭಗವಂತನ ಮೂರ್ತಿಗಳು ಇವ್ರ ಮನೆ ಒಳಗಡೆನೇ ಇವೆ. ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ ಶಾಸ್ತ್ರಿಗಳೇ? ನನ್ನಮ್ಮ ಹೇಳ್ತಾಳೆ, ಮನುಷ್ಯ ಓದಿ ಓದಿ ಕಣ್ ಕುರುಡಾಯ್ತು, ಆದ್ರೆ ಪಂಡಿತ ಮಾತ್ರ ಆಗ್ಲಿಲ್ಲ. ಇದ್ರರ್ಥ ಕೇವಲ ಶಾಸ್ತ್ರ ಓದೋದ್ರಿಂದ ಭಗವಂತನ ಜ್ಞಾನ ಸಿಗೋದಿಲ್ಲ. ಬದ್ಲಿಗೆ ಅವನ್ನ ಅರ್ಥ ಮಾಡ್ಕೊಳಕ್ಕೆ ಶುದ್ಧವಾದ ಹೃದಯದಿಂದ ಅವನ್ನ ಸ್ಮರಣೆ ಮಾಡ್ಬೇಕಾಗತ್ತೆ. ಶಾಸ್ತ್ರ ಮತ್ತೆ ಕರ್ಮದ ಭ್ರಮೇಲಿ ಮುಳುಗಿ ನೀವೆಲ್ರೂ ಕೂಡ ಭಗವಂತನೇ ಮರ್ತ್ಬಿಟ್ಟಿದ್ರಿ. ಅದ್ರಿಂದಾನೇ ಇವತ್ತು ನಾರಾಯಣ ನಿಮ್ಮನ್ನ ಬಿಟ್ಟು ಹೊರಟೋಗಿದ್ದಾನೆ. ನೀವು ಅವನನ್ನ ಮೂರ್ತಿಗಳನ್ನ ಹುಡುಕ್ತಿದ್ರಿ, ಆದ್ರೆ ಮರ್ತ್ಬಿಟ್ರಿ ಭಗವಂತ ನಮ್ಮೆಲ್ಲರೂ ಒಳಗೆ ವಾಸ ಮಾಡ್ತಿರ್ತಾನೆ. ನಾನ್ ಸತ್ಯ ಹೇಳ್ತಿದ್ದೀನಲ್ಲ ಶಾಸ್ತ್ರಿಗಳೇ. ಸಂಪೂರ್ಣ ಸತ್ಯ ವೇದಗಳಲ್ಲಿರೋ ಪರಮ ಪುನೀತ ವಾಣಿಯ ಹಾಗೆ. ಅದು ಸಾಕ್ಷಾತ್ ನಾರಾಯಣನ ಮಾತು. ಬಾಲಕ, ನಾವು ಅಜ್ಞಾನಿಗಳು ನಿನ್ನನ್ನು ಗುರುಕುಲಕ್ಕೆ ಹೋಗಲು ಬಿಡಲಿಲ್ಲ. ನೀನು ನಮ್ಮ ಕಣ್ಣುಗಳನ್ನು ತೆರೆಸಿದೆ ಬಾಲಕ. ನಮ್ಮನ್ನು ಕ್ಷಮಿಸಿಬಿಡು ಕೃಷ್ಣ, ನಮ್ಮನ್ನು ಕ್ಷಮಿಸಿಬಿಡು. ಶಾಸ್ತ್ರಿಗಳೇ, ಕ್ಷಮೆ ಕೇಳೋದ್ ಬೇಡ. ನೀವೆಲ್ಲರೂ ಆಶೀರ್ವಾದ ಮಾಡಿ. ನಾವು ಗೊಲ್ಲ ಬಾಲಕರೆಲ್ಲ
ಗುರುಕುಲಕ್ಕೆ ಹೋಗಿ ಉತ್ತಮ ಶಿಕ್ಷಣನ ಪಡೀಲಿ ಅಂತ. ನಾವು ಶಾಸ್ತ್ರಿಗಳು ನಮ್ಮ ತಪ್ಪನ್ನು ಒಪ್ಕೊಳ್ತೀವಿ. ನಾವು ನಿಮ್ಮನ್ನ ಗುರುಕುಲಕ್ಕೆ ಹೋಗದಂತೆ ತಡೆದ್ವಿ, ಆದ್ರೆ ನೀವು ನಮ್ಮೆಲ್ಲರ ಕಣ್ ತೆರೆಸಿದಿರಿ. ಅಪ್ಪ, ಈಗ ನಾವು ತುಂಬಾ ತಡ ಮಾಡಿದ್ವಿ, ಗುರುದೇವರ ಆಶ್ರಮಕ್ಕೆ ಹೊರಡ್ಬೇಕು. ಹೌದು ಕೃಷ್ಣ, ಖಂಡಿತ ಗುರುಗಳ ಆಶ್ರಮಕ್ಕೆ ನಾವು ಹೋಗ್ಲೇಬೇಕು. ಗುರುದೇವ ಇಲ್ಲಿ, ಅದು ಈಗ. ಗುರುದೇವ, ಗುರುದೇವ, ನಿಜವಾಗ್ಲೂ ಇದು ನಮ್ಮ ಸೌಭಾಗ್ಯ. ನೀವೇ ಸ್ವತಃ ಬಾಲಕರನ್ನ ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ. ಆದ್ರೆ ಗುರುದೇವ ತುಂಬಾ ಚಿಂತೆಲಿರೋ ಆಗಿದ್ದಾರಲ್ಲ. ವಸುದೇವ, ಈ ಬಾಲಕನು ವಸುಂಧರೆಯಲ್ಲಿ ಅಧರ್ಮದ ವಿನಾಶಕ್ಕಾಗಿ ಧರ್ಮದ ಸಂಸ್ಥಾಪನೆಗೆಂದೇ ಜನ್ಮ ತಾಳಿದ್ದಾನೆ. ಹೊರಡು, ಈ ಬಾಲಕನನ್ನು ಗೋಕುಲದ ನಂದ ಗೋಪನೆಡೆಗೆ ಕರೆದೊಯ್ಯು. ಈ ಶಿಶುವಿನ ಸ್ಥಾನದಲ್ಲಿ ನಂದನ ಪುತ್ರಿಯನ್ನು ಕರೆತ. ಇದೇ ವಿಧಿಯ ನಿಯಮ. ಓಹೋ, ಅಂದು ಹೀಗೆ ವಂಚಿಸಿದ್ದನೇ ಭಗವಂತ ಕಂಸನನ್ನು, ಆ ವಂಚಕ. ನಾನು ಇಷ್ಟು ವರ್ಷಗಳವರೆಗೆ ಯೋಚಿಸುತ್ತಿದ್ದೆ, ಈ ದ್ವಾರ ತೆರೆದಿದ್ದು ಯಾರೆಂದು. ಭೂತ, ವರ್ತಮಾನ ಮತ್ತು ಭವಿಷ್ಯ ಅರಿಯುವ ವಿಷ್ಣು, ಅತೀತದಲ್ಲೇನೋ ನೀನು ದ್ವಾರ ತೆರೆದಿಟ್ಟೆ. ಈಗ ಆ ದ್ವಾರದ ಮುಂದೆ ಭಗವಂತ ಕಂಸ ನಿಂತಿದ್ದಾನೆ. ನಾನು ನೋಡುತ್ತೇನೆ. ನಿನ್ನ ಅವತಾರ ಆ ಬಾಲಕ ಇಲ್ಲಿಂದ ಹೇಗೆ ಹೋಗುತ್ತಾನೆ? ಗುರುದೇವ, ನಿಮ್ಮ ಇಚ್ಛೆಗೆ ಅನುಸಾರವಾಗಿ ನಾವೆಲ್ಲರೂ ಗುರುಕುಲಕ್ಕೆ ಬರ್ತಿದೀವಿ. ಆದ್ರೆ ನೀವು ಸಂತೋಷವಾಗಿಲ್ಲ. ಏನ್ ವಿಷಯ ಗುರುದೇವ? ಕೃಷ್ಣ, ವಾಸ್ತವದಲ್ಲಿ ನನಗೂ ಅರ್ಥವಾಗುತ್ತಿಲ್ಲ. ನಾನು ನಿನಗೆ ಈ ಸಮಸ್ಯೆಯ ವಿಷಯದಲ್ಲಿ ಹೇಗೆ ಏನು ಹೇಳಲಿ? ಸಮಸ್ಯೆ? ಗುರುದೇವ, ಏನಾದ್ರೂ ಸಮಸ್ಯೆ ಇದ್ರೆ ಕೃಷ್ಣನ್ಗಲ್ಲ, ನೀವು ನನ್ನ ಹತ್ರ ಹೇಳಿ. ಕೃಷ್ಣನ್ಗೆ ಏನೇ ಸಮಸ್ಯೆ ಬಂದ್ರೂ ನಾನೇ ಬಗೆಹರಿಸೋದು. ಬಲರಾಮ, ಈಗ ನೀನು ಗೊಲ್ಲ ಬಾಲಕರನ್ನು ಕರೆದುಕೊಂಡು ಆಶ್ರಮಕ್ಕೆ ನಡೆ. ನಿಮ್ಮ ಪ್ರಾರಂಭಿಕ ಶಿಕ್ಷಣ ಪ್ರಾರಂಭಿಸಲು ಬೇಕಾದ ವ್ಯವಸ್ಥೆ ಮಾಡಿ ಬಂದಿದ್ದೇನೆ. ಈಗ ಹೊರಡಿ. ನಾನು ಕೃಷ್ಣನೊಂದಿಗೆ ಅತ್ಯಂತ ಅವಶ್ಯಕವಾದ ಮಾತಾಡಬೇಕಿದೆ. ನನಗ್ ಗೊತ್ತಾಯ್ತು ಗುರುದೇವ, ನಿಮ್ಗೆ ಕೃಷ್ಣನ್ ಮೇಲೆ ಹೆಚ್ಚು ಪ್ರೀತಿ. ಅದಕ್ಕೆ ನಿಮ್ ಸಮಸ್ಯೆನ ಬರೀ ಕೃಷ್ಣನ್ ಹತ್ರನೇ ಹೇಳ್ತೀರಾ. ಅಣ್ಣ, ನಿನ್ಗರ್ಥ ಆಗ್ತಿಲ್ಲ. ಗೊಲ್ಲ ಬಾಲಕರನ್ನ ಈ ಕಾಡಿಂದ ಸುರಕ್ಷಿತವಾಗಿ ಇವ್ರ ಆಶ್ರಮಕ್ಕೆ ಕರ್ಕೊಂಡೋಗದೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ. ಮತ್ತೀ ಸಮಸ್ಯೆನ ನಿನ್ನ ಬಿಟ್ರೆ ಬೇರೆ ಯಾರಿಂದನೂ ದೂರ ಮಾಡಕ್ಕಾಗಲ್ಲ. ಹೌದಾ, ಇದ್ದ ವಿಷಯ. ಗುರುದೇವ, ನಾನ್ ನಿಮಗ್ ಮಾತ್ ಕೊಡ್ತೀನಿ. ದಾರಿಲಿ ಅದೆಷ್ಟೇ ದೊಡ್ಡ ರಾಕ್ಷಸರು ಬೇಕಾದ್ರೂ ಬರ್ಲಿ, ನಾನು ನನ್ ಗೆಳೆಯರ್ಗೇನು ಆಗೋದಕ್ ಬಿಡಲ್ಲ. ನಡೀರಿ ಗೆಳೆಯರೇ, ಈ ಬಲರಾಮ ಇರ್ಬೇಕಾದ್ರೆ ನೀವ್ ಯಾವ್ದಕ್ಕೂ ಎದ್ರುಕೊಳ್ಳೋದ್ ಬೇಕಾಗಿಲ್ಲ. ನಡೀರಿ. ಗುರುದೇವ, ಈಗ ಹೇಳಿ ಸಮಸ್ಯೆ ಏನಂತ. ಬಹಳ ದೊಡ್ಡ ಅನರ್ಥವಾಗಿದೆ ಕೃಷ್ಣ. ಕಂಸ ಜರಾಸಂಧನ ಸಹಾಯದಿಂದ ಆ ಕಾಲಕ್ಕೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಅವನನ್ನು ನಾಶ ಮಾಡಬೇಕಾದ ದೇವಕಿ ಮತ್ತು ವಸುದೇವರ 8ನೆಯ ಪುತ್ರನ ಜನ್ಮವಾಗಿದೆ. ವರ್ತಮಾನದಲ್ಲಿ ಆ ಬಾಲಕನಿಗೆ ಯಾವ ಅಹಿತ ಮಾಡಲಾಗಲಿಲ್ಲ. ಆದರೆ ಅವನು ಅತೀತಕ್ಕೆ ಹೋಗಿ ಆ ಬಾಲಕನ ಹತ್ಯೆ ಮಾಡಲಿದ್ದಾನೆ.
ನಿಜವಾಗ್ಲೂ ಈ ಕೆಲಸ ಮಾಡ್ಬಿಟ್ರೆ ಇದ್ರ ಪರಿಣಾಮ ತುಂಬಾ ಭೀಕರವಾಗಿರುತ್ತೆ. ಹಾ ಕೃಷ್ಣ, ಒಮ್ಮೆ ಅತೀತಕ್ಕೆ ಹೋದ ಕಂಸ ಆ ಬಾಲಕನ ಹತ್ಯೆ ಮಾಡಿದರೆ ಆ ಕಂಸ ಅಮರನಾಗುತ್ತಾನೆ. ಶಾಶ್ವತವಾಗಿ ಈ ಸಂಪೂರ್ಣ ಸೃಷ್ಟಿಯಲ್ಲಿ ಅವನ ಸಾಮ್ರಾಜ್ಯವೇ ಉಳಿಯುತ್ತದೆ. ಗುರುದೇವ, ಹಾಗಾದ್ರೆ ನಾನು ಅತೀತಕ್ಕೆ ಹೋಗಿ ಕಂಸ ಈ ಅನರ್ಥ ಮಾಡದೇ ಇರೋ ಹಾಗೆ ತಡಿಬೇಕು. ಹಾ ಕೃಷ್ಣ, ಜರಾಸಂಧ ಕಂಸನ ಮಾವ ತನ್ನ ಸಿದ್ಧಿಗಳ ಮೂಲಕ ಸಮಯ ಚಕ್ರದ ಗತಿಗೆ ವಿರುದ್ಧವಾಗಿ ಕಂಸನನ್ನು ಆ ಕಾಲಕ್ಕೆ ಕಳಿಸಿದ್ದಾನೆ. ನೀನು ಅವನ ಕಾಲಚಕ್ರ ಅನುಷ್ಠಾನವನ್ನು ಭಂಗಗೊಳಿಸಬೇಕು. ಆ ಕಾಲಚಕ್ರ ಅನುಷ್ಠಾನದ ಭಂಗವಾಗುತ್ತಲೇ ಕಂಸ ಸ್ವತಃ ವರ್ತಮಾನಕ್ಕೆ ಬರುತ್ತಾನೆ. ನೀವು ನನ್ಗೆ ಅಪ್ಪಣೆ ಕೊಡಿ ಗುರುದೇವ. ಈಗ ನಮ್ಮ ಹತ್ರ ತುಂಬಾ ಕಡಿಮೆ ಸಮಯ ಇದೆ. ಪಾಪಿ ಕಂಸ ಪ್ರತಿಕ್ಷಣ ಆ ಬಾಲಕನ ಹತ್ರ ಹೋಗ್ತಿದ್ದಾನೆ. ಬನ್ನಿ ಗುರುದೇವ, ಬೇಗ ಬೇಗ ಬನ್ನಿ. ಎಲ್ಲಿ ಅಡಗಿ ಕುಳಿತೆ? ಆ ಬಾಲಕನ ಜನ್ಮವಾಗಿದೆ. ಸೋದರಿ ಸೋದರಿ ಸೋದರಿ, ಅಭಿನಂದನೆ ಸೋದರಿ. ನಾನು ಮಾವನಾದೆ 8ನೇ ಬಾರಿ. ಸೋದರಿ ಹೇಳು, ಎಲ್ಲಿದ್ದಾನೆ ನನ್ನ ಅಳಿಯ? ನೋಡು ನೋಡು, ನಾನು ಅವನನ್ನು ನನ್ನ ತೋಳಿನಲ್ಲಿ ಎತ್ತಿ ಎತ್ತಿ ಆಡಿಸುತ್ತೇನೆ. ಅಂತಿಮ ಬಾರಿ ವಚನ ನೀಡುತ್ತೇನೆ, ಇದರ ನಂತರ ಎಂದಿಗೂ ಆಡಿಸುವುದಿಲ್ಲ. ಹೇಳು. ಇಲ್ಲಿ ಭಾವನವರೂ ಇಲ್ಲ ಮತ್ತು ಆ ಕೊಲೆಗಾರನು ಕ್ಷೀರಸಾಗರದಲ್ಲಿ ನಿದ್ರಿಸುವವನೇ. ಎಲ್ಲರನ್ನೂ ಅಚೇತನರಾಗಿಸಿದೀಯಾ? ವಸುದೇವ, ವಸುದೇವ, ನೀನು ನನ್ನಿಂದ ಅಡಗಿಕೊಳ್ಳಲಾರೆ. ಕಂಸ, ವಸುದೇವ ಆ ಬಾಲಕನೊಂದಿಗೆ ಅಲ್ಲಿಂದ ಹೊರಗೆ ಹೋಗಿದ್ದಾನೆ. ಇಲ್ಲ ಬೇಡ, ಹೊರಗೆ ಹೋಗದಂತೆ ತಡೆ ಅವನನ್ನು. ಸಮಯ ನಷ್ಟ ಮಾಡಬೇಡ ಅಳಿಯ. ಮಾವನವರೇ, ವಸುದೇವ ಹೋಗಿಬಿಟ್ಟ. ಇಲ್ಲ ಇಲ್ಲ ಇಲ್ಲ, ಒಂದು ಬಾರಿ ನನ್ನನ್ನು ವಂಚಿಸಿದ್ದಾನೆ ವಸುದೇವ. ಈಗ ಹಾಗಾಗದು. ನಾನು ನನ್ನ ವರ್ತಮಾನದಿಂದ ಅತೀತಕ್ಕೆ ಬಂದಿದ್ದೇನೆ ನನ್ನ ತಪ್ಪು ಸರಿಪಡಿಸಲು. ನನ್ನನ್ನು ಕೊಲ್ಲುವವನು ಅವಶ್ಯ ಸಾಯುತ್ತಾನೆ. ಚಕ್ರಧಾರಿ ವಸುದೇವ, ಕಂಸ ಈಗ ಅನರ್ಥ ಮಾಡಕ್ಕೂ ಮೊದ್ಲಿ ನಾನು ಆದಷ್ಟು ಬೇಗ ಜರಾಸಂಧನ ಅನುಷ್ಠಾನ ತಡಿಲೇಬೇಕು. ಆದ್ರೆ ಗುರುದೇವ ನನ್ಗೆ ಹೇಳಿದ್ದು ಇದೇ ಜಾಗದ ಬಗ್ಗೆನೇ ಅಲ್ವಾ? ಜರಾಸಂಧನು ಕಾಂಚನ ಪರ್ವತದ ಮೇಲೆ ಬ್ರಹ್ಮದೇವನ ತಪಸ್ಸಾಚರಿಸಿದ್ದ. ಅಲ್ಲೇ ಅವನು ಬ್ರಹ್ಮದೇವನಿಂದ ಭೂತ, ಭವಿಷ್ಯ, ವರ್ತಮಾನ ಅಥವಾ ಯಾವುದೇ ಕಾಲಕ್ಕೆ ಪ್ರವೇಶ ಮಾಡುವ ವರದಾನ ಪಡೆದಿದ್ದ. ಅವಶ್ಯವಾಗಿ ಅವನು ಅನುಷ್ಠಾನವನ್ನು ಕಾಂಚನ ಪರ್ವತದ ಮೇಲೆ ಮಾಡುತ್ತಿರುತ್ತಾನೆ. ಇದೇ ತಾನೇ ಕಾಂಚನ ಪರ್ವತ. ಆದ್ರೆ ಇಲ್ಲಂತೂ ಜರಾಸಂಧನೂ ಇಲ್ಲ ಮತ್ತೆ ಅವನ ಅನುಷ್ಠಾನನೂ ಇಲ್ಲ. ಎಲ್ಲಿದ್ದಾನೆ ಆ ಜರಾಸಂಧ? ಇದ್ಯಾವುದೋ ಅಸುರ ಶಕ್ತಿ ಅನ್ಸುತ್ತೆ. ಖಂಡಿತ ಜರಾಸಂಧ ಅಲ್ಲೇ ಇರ್ತಾನೆ. ನಾನೀಗ ಹೋಗಿ ನೋಡ್ಬೇಕು. ನಿನ್ನ ವೇಗವಂತೂ ಅದ್ಭುತವಾಗಿದೆ ವಸುದೇವ. ಆದರೆ ಭಾವನವರೇ, ನೀವು ವರ್ತಮಾನದಿಂದ ಮುಂದೆ ಹೋಗಲಾಗದು.
ಕಂಸ ಮಾವ, ಇನ್ನ ನೀನ್ ಆ ಬಾಲಕನ ಹತ್ರ ಹೋಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಮೊದ್ಲೇ ನಾನ್ ನಿನ್ನ ಅನುಷ್ಠಾನನ ಭಂಗ ಮಾಡ್ತೀನಿ. ಯಾಕೋ ನಾನು ಈ ಗುಹೆ ಒಳಗೆ ಹೋಗಕ್ ಆಗ್ತಿಲ್ವಲ್ಲ. ಏನಾದ್ರೂ ಆಗ್ಲಿ, ನಾನು ಈ ಗುಹೆ ಒಳಗಡೆ ಹೋಗ್ಲೇಬೇಕು. ಈ ಪರ್ವತದ ಒಳಗಡೆ ಹೋಗಕ್ಕೆ ಬೇರೆ ಯಾವ್ದು ದಾರಿ ಇಲ್ಲ ಅನ್ಸತ್ತೆ. ಈಗ ನಾನು ಏನ್ ಮಾಡ್ಲಿ? ಹೇಗ್ ತಡಿಲಿ ಅನುಷ್ಠಾನನ? ನಾನ್ ಜರಾಸಂಧನ ಹತ್ರ ಹೋಗಕ್ಕಾಗಲ್ಲ, ಆದ್ರೆ ನನ್ ಧ್ವನಿ ಅಂತೂ ಒಂದ್ ತನಕ ತಲುಪತ್ತಲ್ವಾ? ತಪ್ಪು ಮಾಡ್ತಿದ್ಯಾ ಜರಾಸಂಧ? ನಿಲ್ಸು ಈ ಅನರ್ಥನ, ನಿಲ್ಸು ಈ ಅಧರ್ಮನ. ಜರಾಸಂಧ! ಅಮ್ಮ ಹೇಳ್ತಾಳೆ, ಕತ್ಲಿನ್ ಭೂತ ಮಾತಿಗ್ ಬಗ್ಗೋದಿಲ್ಲ. ಅಯ್ಯೋ, ಇದೇಗಾಗೋಕ್ ಸತ್ಯ? ಸ್ವಲ್ಪ ನಿಲ್ಲು ಕೃಷ್ಣ. ಪ್ರಣಾಮ ಗುರುದೇವ. ಈ ಪರ್ವತ ಅಭೇದ್ಯ ಕೃಷ್ಣ. ಇದನ್ನು ಭೇದಿಸುವ ಪ್ರಯತ್ನದಲ್ಲಿ ಸಮಯ ನಷ್ಟವಾಗುತ್ತದೆ. ಇದನ್ನು ಪ್ರವೇಶಿಸಲು ನೀನು ಬೇರೆ ಯಾವುದೋ ಮಾರ್ಗ ಹುಡುಕಬೇಕು. ಆದ್ರೆ ಗುರುದೇವ, ಈ ಪರ್ವತಕ್ಕೆ ಪ್ರವೇಶ ಮಾಡೋದಿಕ್ಕೆ ಬೇರೆ ಯಾವುದೇ ದಾರಿ ಇಲ್ವೇ ಇಲ್ವಲ್ಲ? ಭಾವನವರೇ, ಕಂಸಧಾಮದಿಂದ ಭಗವಂತ ಕಂಸನ ಜೀವನವನ್ನೇ ಕದ್ದೊಯ್ಯುವಿರಾ? ಅಳಿಯ, ನೋಡಿದೆಯಾ ನಿನ್ನ ಪಿತನ ದುಸ್ಸಾಹಸ? ಇವನು ನಿನ್ನನ್ನು ನಿನ್ನ ಮಾವನಿಂದ ದೂರ ಮಾಡಲು ನೋಡುತ್ತಿದ್ದಾನೆ. ಆದರೆ ನೀನು ಚಿಂತಿಸಬೇಡ ಅಳಿಯ, ನಿನ್ನ ಮಾವ ನಿನ್ನನ್ನು ತನ್ನಿಂದ ದೂರ ಕಳಿಸುವುದಿಲ್ಲ. ಬಿಟ್ಟು ಬಿಡು ನನ್ನ ಪುತ್ರನನ್ನು ಕಂಸ, ಬಿಡು ಮಾವ. ಓ, ತನ್ನನ್ನೇ ಪಾಲನಕರ್ತನೆಂದು ಕರೆಯುವವನೇ, ಜೀವನ ದಾತ ಎನ್ನುವವನೇ, ಧರ್ಮದ ರಕ್ಷಕ, ಮಾಯಾಪತಿ, ಇಂದು ನಿನ್ನ ಎಲ್ಲಾ ಮಾಯೆ ಅಸಫಲವಾಯಿತು. ಇನ್ನು ನಿನ್ನ ಯಾವ ತಂತ್ರವೂ ನಡೆಯದು. ನೋಡು, ನೀನು ನಿನ್ನ ಈ ಅಂಶವನ್ನು ನನ್ನ ಹತ್ಯೆಗಾಗಿ ಕಳಿಸಿದ್ದಲ್ಲವೇ? ಈಗ ಇವನ ಜೀವನ ಮತ್ತು ಮರಣ ಭಗವಂತ ಕಂಸನ ಕೈಯಲ್ಲಿದೆ. ಬಾ ಬಾ, ಇಲ್ಲಿ ಬಾ, ಕಾಪಾಡು ಇವನನ್ನು. ಈ ಪರ್ವತದೊಳಗೆ ಪ್ರವೇಶಿಸಲು ಈಗ ಒಂದೇ ಮಾರ್ಗವಿದೆ ಕೃಷ್ಣ, ಮತ್ತದು ಅಷ್ಟಸಿದ್ಧಿಗಳಲ್ಲಿ ಪ್ರಥಮ ಸಿದ್ಧಿ ಅನೀಮ ಸಿದ್ಧಿ. ಅನಿಮ ಸಿದ್ಧಿ? ಆದ್ರೆ ಗುರುದೇವ, ಈ ಅನಿಮ ಸಿದ್ಧಿ ನನ್ಗೆ ಸಿಗೋದಾದ್ರೆ ಎಲ್ಲಿ? ಸಿದ್ಧಿಗಳು ಸಿಗುವುದಿಲ್ಲ, ಬದಲಿಗೆ ಕರ್ಮ, ಧ್ಯಾನ ಮತ್ತು ಬುದ್ಧಿಯಿಂದ ಧರ್ಮದ ಅಗ್ನಿ ಪರೀಕ್ಷೆಗಳನ್ನು ದಾಟಿ ನಾವು ಪಡೆಯಬೇಕಾಗುತ್ತದೆ. ಗುರುದೇವ, ಆ ಜರಾಸಂಧನ ಅನುಷ್ಠಾನ ಭಂಗ ಮಾಡೋದಿಕ್ಕೆ ನಾನು ಯಾವ ಅಗ್ನಿ ಪರೀಕ್ಷೆಯನ್ನು ಎದುರಿಸಕ್ಕೂ ಸಿದ್ಧ ಇದ್ದೀನಿ. ನೀವೀಗ ನನ್ಗೆ ಹೇಳಿ, ನನ್ಗೆ ಈ ಅನಿಮ ಸಿದ್ಧಿ ಎಲ್ ಸಿಗುತ್ತೆ? ಕೊಟ್ಟು ಬಿಡು ನನ್ನ ಪುತ್ರನನ್ನು. ನೀನು ನನ್ನ 6 ಶಿಶುಗಳ ಹತ್ಯೆ ಮಾಡಿದೆ, ಆದರೆ ಮತ್ತೆ ಆ ಅಧರ್ಮ ಮಾಡಲು ಬಿಡುವುದಿಲ್ಲ. ಬಿಡು ನನ್ನ ಮಗನನ್ನು. ಅನಿಸುತ್ತದೆ ಇವನಿಗೆ ಸ್ವಲ್ಪವೂ ತಿಳಿಯುತ್ತಿಲ್ಲ. ನಾನು 5 ವರ್ಷಗಳ ಸಮಯ ಸೀಮೆಯನ್ನು ದಾಟಿ ಇಲ್ಲಿ ಅತೀತಕ್ಕೆ ಬಂದಿದ್ದೇನೆ. ಕೊಟ್ಟು ಬಿಡು ಅವನನ್ನು ಕಂಸ. ವಸುದೇವ, ಈ ಬಾಲಕ ನಿನ್ನ ಪುತ್ರನಾಗಲು ಅಲ್ಲ, ನನ್ನ ಮೃತ್ಯುವಾಗಲು ಬಂದಿದ್ದಾನೆ.
ಆದರೆ ನೀನು ಹೇಳುವೆ ಎಂದು ನಾನಿವನನ್ನು ಬಿಟ್ಟು ಬಿಡದೆ. ಕಂಸ, ಇಲ್ಲ ವಸುದೇವ, ನಾನು ನಿನ್ನ ಹಾಗೆ ನಿರ್ದಯಿಯಲ್ಲ. ನಾನು ಈ ಬಾಲಕನನ್ನು ಅವನ ತಾಯಿಯಿಂದ ದೂರ ಮಾಡಲಾರೆ. ನಾನು ಈ ಬಾಲಕನನ್ನು ಹಿಂದಿನ ಎಲ್ಲಾ ಸಂತಾನಗಳ ಹಾಗೆ ನನ್ನ ಸೋದರಿ ದೇವಕಿಯ ಸಮ್ಮುಖ, ಇವನ ತಾಯಿಯ ಸಮ್ಮುಖ ಹಾರಿಸಿ ಹಾರಿಸಿ ಕೊಲ್ಲುತ್ತೇನೆ. ಕಂಸ, ಕಂಸ ನಿಲ್ಲು, ನನ್ನ ಮಾತನ್ನ ಕೇಳು. ಕೃಷ್ಣ, ಅನೀಮ ಸಿದ್ಧಿ ದೇವಿ ಗಂಗಾಳ ಸಾನ್ನಿಧ್ಯದಲ್ಲಿ ವಾಸಿಸುತ್ತದೆ. ನೀನು ಗಂಗಾಘಟ್ಟಕ್ಕೆ ಹೊರಡಬೇಕು. ಅಲ್ಲಿಂದಲೇ ನಿನಗೆ ಅನೀಮ ಸಿದ್ಧಿಯನ್ನು ತಲುಪುವ ಮಾರ್ಗ ಸಿಗಬಹುದು. ಆದರೆ ಕೃಷ್ಣ, ನೀನು ಶೀಘ್ರವಾಗಿ ಹೋಗಬೇಕು, ಏಕೆಂದರೆ ನಮ್ಮ ಬಳಿ ಸಮಯವಿಲ್ಲ. ಹಾ ಗುರುದೇವ, ನೀವು ನನ್ಗೆ ಅಪ್ಪಣೆ ಕೊಡಿ. ಆ ಕಂಸ ಅನರ್ಥ ಮಾಡೋದಕ್ಕೂ ಮೊದಲು ನಾನು ಅನಿಮ ಸಿದ್ಧಿನ ಪಡ್ಕೋಬೇಕು. ಭಗವಂತ, ನಿನ್ನ ಮೃತ್ಯು ಮೃತ್ಯು ಬೇಡ. ನನ್ನನ್ನು ಕೊಲ್ಲುವವನೇ ನನ್ನ ಕೈಗಳಲ್ಲಿ ಆಟಿಕೆಯಾಗಿದ್ದಾನೆ ಚಕ್ರಧಾರಿ. ಬೇಡ ಕಂಸ, ನನ್ನ ಮಗನನ್ನು ಕೊಟ್ಟು ಬಿಡು ಕಂಸ. ಇದೇನು ನನ್ಗೆ ಹೀಗನ್ಸ್ತಿದೆ? ಯಾವ್ದು ಗೊತ್ತಿಲ್ಲದೆ ಇರೋ ಶಕ್ತಿ ನನ್ನ ಹಾರಿಸ್ತಿದ್ಯಲ್ಲ. ಇಲ್ಲಿ ನನ್ ಸುತ್ತಮುತ್ತ ಯಾರು ಇಲ್ಲ, ಮತ್ತಿದು ಹೇಗಾಗ್ತಿದೆ? ವಸುದೇವ, ಧೈರ್ಯವಿಡು. ಇನ್ನು ಇವನ ತಾಯಿಗೂ ಎಚ್ಚರವಾಗಬೇಕು. ಅವಳನ್ನು ನಿದ್ರಿಸಲು ಬಿಟ್ಟು ಅವಳ ಕಂದನನ್ನು ನೀನು ಯಮುನೆ ದಾಟಿಸುತ್ತಿದ್ದೆಯಲ್ಲ. ಅಲ್ಲೂ ಈಗಲೇ ಬರುತ್ತೇನೆ ಅಳಿಯ, ನಿನ್ನ ಅಮ್ಮನನ್ನು ಕರೆತರುತ್ತೇನೆ. ಇಲ್ಲ, ಅಳಬೇಡ, ಬೇಗ ಬರುತ್ತೇನೆ. ನನ್ಗನ್ಸುತ್ತೆ ನಾನೀಗ ಅದೃಶ್ಯ ಶಕ್ತಿ ಪ್ರಭಾವದಿಂದ ಹೊರಗ್ ಬಂದಿರ್ಬೇಕು. ಅದಕ್ಕೆ ಈಗ ನಾನು ಹಾರ್ತಿಲ್ಲ. ಈಗ ಗಂಗಾಘಟ್ಟ ಇಲ್ಲಿಂದ ಹತ್ರನೇ ಇದೆ. ಅಲ್ಲಿಗೆ ಹೋದ್ ಕೂಡ್ಲಿ ನಾನು ಅನಿಮ ಸಿದ್ಧಿನ ಆವಾಹನೆ ಮಾಡ್ಕೋಬೇಕು. ಪ್ರಲಬ್ಧ ಚಾಣೂರ, ಭಗವಂತ, ಈ ಬಾಲಕನಿಂದ ದೂರ ಹೋಗಬೇಡಿ, ಅನ್ಯಥಾ ನಿಮ್ಮನ್ನೇ ಜೀವನದಿಂದ ದೂರ ಕಳಿಸುತ್ತೇನೆ. ಇಷ್ಟು ದೊಡ್ಡ ಕಾಡಲ್ಲಿ ಯಾರೇ ಸ್ತ್ರೀ ಹೀಗ್ ಅಳ್ತಾ ಇರೋದು? ಅದು ಅಪಾಯದಲ್ಲಿರೋ ಆಗಿದೆ. ನಾನೀಗ ಹೋಗಿ ನೋಡ್ಲೇಬೇಕು. ಎದ್ದೇಳು ಸೋದರಿ, ಇನ್ನೊಮ್ಮೆ ಪ್ರೇಮದಿಂದ ಕರೆಯುತ್ತಾ. ಮಾಯವಾಗಿವೆ ಎಲ್ಲ ತಾರೆಗಳು. ಹೊಸ ಬೆಳಗು, ಹೊಸ ಸಮಯ, ಹೊಸ ವರ್ತಮಾನ ಕಾದಿವೆ ಕದ ತೆರೆದು. ಏಳು ಸೋದರಿ, ಇನ್ನೊಂದು ಬಾರಿ ಏಳು ದೇವಕಿ. ಕಂಸ, ಮಗು, ನನ್ನ ಮಗು, ನನ್ನ ಮಗು ಎಲ್ಲಿದೆ? ಎಲ್ಲಿದೆ? ಎಲ್ಲಿದೆ ನನ್ನ ಮಗು? ಸೋದರಿ, ನಿನ್ನ ಅಷ್ಟಮ ಸಂತಾನ, ನಿನ್ನ ಪುತ್ರ ಇನ್ನೂ ಸುರಕ್ಷಿತವಾಗಿದ್ದಾನೆ. ಪುತ್ರ? ನನ್ನ ಪುತ್ರ ಎಲ್ಲಿದ್ದಾನೆ? ನನ್ನ ಪುತ್ರ ಹೇಳು, ಹೇಳು ಪಾಪಿ ಕಂಸ, ಎಲ್ಲಿದ್ದಾನೆ ನನ್ನ ಪುತ್ರ? ಓ ಸೋದರಿ, ನಾನು ನಿನ್ನನ್ನು ನಿನ್ನ ಸಂತಾನದ ಬಳಿಗೆ ಕರೆದೊಯ್ಯಲು ಬಂದಿದ್ದೇನೆ.
ಕಂಸ, ನೀನಲ್ಲಿ ನಿನ್ನ ಅಳಿಯನ ಹತ್ಯೆ ಮಾಡಲು ಹೋಗಿರುವೆ. ನಿನ್ನ ಸಹೋದರಿಗೆ ರಕ್ಷಾ ಬಂಧನದ ಉಡುಗೊರೆ ನೀಡಲಲ್ಲ. ಶೀಘ್ರವಾಗಿ ಹೋಗು, ಅಂತ್ಯ ಮಾಡುವ ಬಾಲಕನನ್ನು, ಮತ್ತೆ ಮರಳಿ ಬಾ ವರ್ತಮಾನಕ್ಕೆ. ಮಾವನವರೇ, ಇವರೆಲ್ಲ ಸೇರಿ ನನಗೆ ಮಾಡಿದ ವಂಚನೆಗೆ ಪ್ರತೀಕಾರ ಸಿಗುವ ತನಕ ನಾನು ಅವನನ್ನು ಕೊಲ್ಲುವುದಿಲ್ಲ. ಮತ್ತು ಆ ಬಾಲಕನ ಹತ್ಯೆ ಮಾಡಿದ ನಂತರವೇ ನಾನು ವರ್ತಮಾನಕ್ಕೆ ಮರಳುತ್ತೇನೆ. ಅಯ್ಯೋ ಪಾಪ, ಇವರೇ ಆ ಹೆಂಗ್ಸು. ಇವರೇ ಆಗ ಅಷ್ಟೊಂದು ಅಳ್ತಿದ್ದಿದ್ದು. ಇಲ್ಲಿ ನೋಡಿದ್ರೆ ಇವ್ರಿಗೆ ತುಂಬಾ ಹತ್ರ ಇರೋರು ಯಾರು ಮೃತರಾಗಿದ್ದಾರೆ. ಇದೇನು, ಇವ್ರು ಏನನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಿದ್ದಾರೆ. ನಾನು ಹೋಗಿ ಅವ್ರನ್ನ ತಡೀಲೇಬೇಕು. ಬೇಡ, ಸ್ವಲ್ಪ ನಿಲ್ಲಿ ನೀವು. ಬೇಡ. ಅಯ್ಯೋ, ನೀವು ಇದೇನ್ ಮಾಡ್ಕೊಳಕ್ ಹೊರಟಿದ್ದೀರಾ ಹೇಳಿ? ನೀವು ಹೀಗೆ ನಿಮ್ ಜೀವಕ್ಕೆ ಹಾನಿ ಮಾಡ್ಕೊಳ್ಬಾರ್ದು. ದಯವಿಟ್ಟು ನಿಲ್ಸಿ ಅಕ್ಕ, ದಯವಿಟ್ಟು ನಿಲ್ಸಿ. ಮಗು, ನನ್ ಜೀವನಕ್ಕೆ ಇನ್ಯಾವ ಅರ್ಥನೂ ಇಲ್ಲ. ಯಾಕಂದ್ರೆ ನನ್ನ ಮಗನ್ನ ಶಾಶ್ವತವಾಗಿ ಕಳ್ಕೊಂಡೆ. ಇವನೇ ನನಗೆ ಎಲ್ಲ ಆಗಿದ್ದ. ಮತ್ತೀಗ ಅವನೇ ಇಲ್ದಿದ ಮೇಲೆ ನಾನ್ ಜೀವಂತವಾಗಿದ್ದು ಏನ್ ಮಾಡ್ಲಿ ಮಗು? ಅಕ್ಕ, ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಜನ್ಮ ಮತ್ತೆ ಮೃತ್ಯು ಎರಡು ಜೀವನದ ಸತ್ಯ ತಾನೆ. ಎಲ್ರು ಹೀಗೆ ಸಾವಿನ ದುಃಖದಲ್ಲಿ ಎಲ್ರು ತಮ್ಮ ಪ್ರಾಣ ಕಳ್ಕೊಳ್ತಿದ್ರಿ. ಈ ಜಗತ್ನಲ್ಲಿ ಜೀವನದ ಅಸ್ತಿತ್ವನೇ ನಾಶ ಆಗ್ಬಿಡುತ್ತೆ. ಮಗು, ನೀನೊಬ್ಬ ಅಮ್ಮನ್ ಮಮತೆನ ಅರ್ಥ ಮಾಡ್ಕೊಳ್ತಿಲ್ಲ. ಹಾಗಾಗದೆ ಇರ್ಲಿ. ಆದ್ರೆ ನಿನ್ ಜೀವನದಲ್ಲೂ ಇಂಥ ಅನರ್ಥ ಆಗ್ಬಿಟ್ರೆ ನಿನ್ನ ಹೆತ್ತ ತಾಯಿ ಜೀವಂತವಾಗಿರ್ತಾಳ? ದಯವಿಟ್ಟು ನನ್ ತಡಿಬೇಡ, ನನ್ ತಡಿಬೇಡ ಮಗು. ನನ್ನ ಈ ದುಃಖದಿಂದ ದೂರ ಹೋಗಕ್ ಬಿಡು. ಹೇ ಈಶ್ವರ, ನನ್ ಕ್ಷಮಿಸ್ಬಿಡು. ನೀನ್ ಕೊಟ್ಟಿರೋ ಈ ಸುಂದರವಾದ ಜೀವನನ ತ್ಯಾಗ ಮಾಡ್ತಿದ್ದೀನಿ ನಾನು. ಮಹಾರಾಜ, ಅಳಿಯ, ಅಲ್ಲಿ ನೋಡು ನಿನ್ನ ಮಾತೆ. ನನ್ನ ಪ್ರಿಯ ಸೋದರಿ ದೇವಕಿ, ಇವನೇ ನಿನ್ನ ಅಷ್ಟಮ ಸಂತಾನ, ನನ್ನ ಮೃತ್ಯು. ಈಗ ಆದೇಶ ನೀಡು ಇವನಿಗೆ, ಇವನು ನಿನ್ನ ಸೋದರನ ಹತ್ಯೆ ಮಾಡಲಿ. ಕೃಷ್ಣ, ನಿನ್ನ ಬಳಿ ಸಮಯ ಬಹಳ ಕಡಿಮೆ ಇದೆ. ನೀನೇನಾದರೂ ಅನೀಮ ಸಿದ್ಧಿಯ ಪ್ರಾಪ್ತಿಯಲ್ಲಿ ವಿಳಂಬ ಮಾಡಿದರೆ ಅನರ್ಥವಾಗುತ್ತದೆ. ಕಂಸ ಇಂದು ತನ್ನ ಉದ್ದೇಶದಲ್ಲಿ ಸಫಲನಾದರೆ ಅವನ ಅಂತ್ಯ ಎಂದಿಗೂ ಸಾಧ್ಯವಿಲ್ಲ. ಗುರುದೇವ, ಅಮ್ಮ ಹೇಳ್ತಾಳೆ, ಅಧರ್ಮದ ಅಂತ್ಯಕ್ಕಿಂತ ಅವಶ್ಯವಾದದ್ದು ಧರ್ಮದ ರಕ್ಷಣೆ ಮಾಡೋದು. ಮತ್ತೆ ಈಗಂತೂ ನನ್ನ ಪ್ರಥಮ ಧರ್ಮ ಈ ತಾಯಿ ಮಮತೆನ ಕಾಪಾಡೋದು. ಇವತ್ತು ಈ ತಾಯಿಗೆ ಅವಳ ಮಮತೆ ಸಿಗದೆ ಇದ್ರೆ ಈ ಜಗತ್ತಿಂದ ಮಮತೆಯ ಮಹತ್ವನ ನಾಶ ಆಗ್ಬಿಡತ್ತೆ. ಆದ್ರೆ ನಾನು ಏನ್ ಮಾಡ್ಲಿ? ಹೇಗ್ ಕಾಪಾಡ್ಲಿ ಇವ್ರನ್ನ? ಇವ್ರನ್ನ ಕಾಪಾಡೋಕೆ ಒಂದೇ ದಾರಿ ಇದೆ. ನಾನು ಇವ್ರ ಮಗಂಗೆ ಮತ್ತೆ ಜೀವ ಬರ್ಸ್ಬೇಕು. ಆದ್ರೆ ಹೇಗೆ? ಪುತ್ರ, ಕುಂಡಲಿನಿ ಶಕ್ತಿಯ ಮೂಲಕ ನಾವು ನಮ್ಮ ಆತ್ಮವನ್ನು ಎಂದಾದರೂ, ಎಲ್ಲಾದರೂ ಮತ್ತು ಯಾವ ರೂಪದಲ್ಲಿ ಬೇಕಾದರೂ ಸ್ಥಾಪಿಸಬಹುದು. ಈಗ ಒಂದೇ ದಾರಿ ಇದೆ. ನಾನು ಕುಂಡಲಿನಿ ಶಕ್ತಿಯ ಮೂಲಕ ನನ್ನ ಆತ್ಮನ ಈ ಬಾಲಕನ ಒಳಗಡೆ ಸ್ಥಾಪನೆ ಮಾಡಬೇಕು.
ನನ್ನ ಪುತ್ರ. ಅಯ್ಯೋ, ಏನು ಅವಸರ, ನಿಧಾನ. ಸೋದರಿ, ಆದೇಶ ನೀಡು ಇವನಿಗೆ. ಇವನು ಈ ಪಾಪಿ, ಅಧರ್ಮಿ, ಅತ್ಯಾಚಾರಿ ಕಂಸನ ಅಂತ್ಯ ಮಾಡಲಿ. ಕೊಲ್ಲು ನನ್ನ ಮೃತ್ಯು, ಕೊಲ್ಲು ನನ್ನನ್ನು. ಸೋದರಿ, ಇನ್ನು ಹೇಳಬೇಡ, ನಾನು ನಿನಗೆ ಅವಕಾಶ ಕೊಡಲಿಲ್ಲವೆಂದು. ಈಗ ಈ ನನ್ನ ಮೃತ್ಯು ನನ್ನನ್ನು ಕೊಲ್ಲಲಾಗದಿದ್ದರೆ ಮತ್ತೆ ಇವನ ಬದುಕಿಗೇನು ಅರ್ಥ? ಬೇಡ ಬೇಡ ಕಂಸ. ಕಂಸ! ಪಿತೃಪ್ರೇಮ. ಅಮ್ಮ, ಅಮ್ಮ ಕಣ್ಬಿಡು ಅಮ್ಮ. ಅಮ್ಮ, ಅಮ್ಮ. ಮಗನೇ, ನೀ ಬದುಕಿದೀಯ ಮಗನೇ. ಆದ್ರೆ ಇದು ಹೇಗಾಗಕ್ ಸಾಧ್ಯ? ಈ ಬಾಲಕ ಅಂದ್ರೆ ಇದ್ರ ಅರ್ಥ ಒಬ್ಬ ಪುತ್ರನ ರಕ್ಷಣೆ ಮಾಡುವುದು ಪ್ರತಿ ಪಿತನ ಧರ್ಮವಾಗಿದೆ. ಮತ್ತು ಒಬ್ಬ ಪಿತನನ್ನು ಅವನ ಪುತ್ರನ ರಕ್ಷಣೆ ಮಾಡದಂತೆ ತಡೆಯುವಿರ ಮೂರ್ಖರೇ. ಭಾವನವರೇ, ಈಗ ನೀವು ಹೇಳುವಂತಿಲ್ಲ ನಾನು ನಿಮಗೆ ನಿಮ್ಮ ಪುತ್ರನ ರಕ್ಷಣೆಗೆ ಅವಕಾಶ ನೀಡಲಿಲ್ಲವೆಂದು. ತೆಗೆದುಕೋ, ಮಾಡು ಕಂಸನ ಹತ್ಯೆ, ಕಾಪಾಡು ನಿನ್ನ ಪುತ್ರನನ್ನು.